H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. H5 ಪಬ್ಲಿಕ್ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಳಲಿಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಗಳ ಚಲನವಲನದ ಮೇಲೆ ನಿಗಾ ವಹಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗೆ ಅಧಿಕಾರಿಗಳ ಸ್ಪಂದನೆ ದೊರಕುವಂತೆ ಮಾಡುವುದು H5 ಪಬ್ಲಿಕ್ ನ್ಯೂಸ್ನ ಬದ್ಧತೆಯಾಗಿದೆ. ಮೂವ್ಮೆಂಟ್ ಇರ್ತವೆ ಮತ್ತು ಜಾಸ್ತಿ ಅವು ಪೊದೆಗಿದೆ ಇದು ಇರತಕ್ಕಂಥ ಜಾಗನೇ ನೋಡೋದು, ಕಾಡನ್ನೇ ನೋಡೋದು. ಅವ್ ಗೊತ್ತಿರುತ್ತೆ ನಮ್ಗೆ ಹೆಂಗ್ ಮನುಷ್ಯರಿಗೆ ನಮ್ಮ ಮನೆ ಅಂತಾರೆ, ಅವನು ಮೂವ್ಮೆಂಟ್ ಆಗಿ ಹೋಗೋ ಜಾಗನೇ ಇರ್ತವೆ ಆಯ್ತಾ. ಹಂಗಾಗಿ ಎಲ್ಲೂ ತೋಟದ ಮನೆ ಅದ್ರ ಮನೆಯಲ್ಲಿ ಉಳಿಯಲ್ಲ ಅವು, ಎಲ್ಲೋ 100ಕ್ಕೆ1 ಭಾಗ. ಹಂಗೇನಾದ್ರು ಇಮಿಡಿಯೇಟ್ ನಿಮ್ಗೆ ಫ್ರೆಶ್ ಹೆಜ್ಜೆ ಗೊತ್ತಂದ್ರೆ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ CCTV ಯಾವುದೇ ಕಾರಣಕ್ಕೂ ಒಂದ್ಸರಿ ಚೆಕ್ ಮಾಡ್ತೀವಿ ಆಯ್ತಾ. ಏನಾಯ್ತು ಯಾರು ಒಬ್ಬೊಬ್ರು ಅಡ್ಡಾಡ್ಬೇಡಿ ಅಷ್ಟೇ. ಇದು 10 ಗಂಟೆ ಮೇಲೆ 9 ಗಂಟೆ ಮೇಲೆ ಅದು ಅಡ್ಡಾಡಿದ್ರು ನಿಮ್ಮಲ್ಲಿ ಒಂದ್ ಇಬ್ರು ಇರ್ಲಿ. ಆಮೇಲೆ ಯಾವ್ದು ಹಂಗೆ ಏಕಾಏಕಿ ಮನುಷ್ಯನ ಮೇಲೆ ಯಾವ್ದು ಪ್ರಾಣಿನೂ ಅಟ್ಯಾಕ್ ಮಾಡಲ್ಲ. ಮಳಲಿಕೆರೆ ಅಂತ ಗ್ರಾಮ ಇಲ್ಲೇ ಇರೋದು, ಮತ್ತೆ ಮುಂದೆ ಸಾಲ್ಗೊಪ್ಲು ಅಂತ ಇದೆ. ಅದೇ ಹೇಳ್ತೀನಿ ಅಲ್ಲಿ ಒಡ್ರಕೊಪ್ಲು ಮತ್ತೆ ಮುತ್ತೆ ಪೇಟೆ ಮಾಡ್ಕೊಂಡಿ ಇಲ್ಲೆಲ್ಲ ಎಚ್ಚರಿಕೆ ಕೊಡ್ತೀವಿ. ಆಮೇಲೆ ನಮ್ಗೆ ಮೇಜರ್ ನಮ್ಗೆ ಹೆಂಗ್ ಗೊತ್ತಾ, ಯಾವ್ದು ಹಂಗಾಗಿ ಓಪನ್ ಆಗಿ ಇರೋ ಜಾಗಕ್ಕೆ ಬರೋದು ಬಯಸಲ್ಲ ಯಾವ್ದೇ ಪ್ರಾಣಿ ಆಗ್ಲಿ. ಅದು ತನ್ನನ್ನ ಔಚ್ಕೊಳಕ್ಕೆ ನೋಡೋದು. ಅವರು ಯಾರು ಕಾಣಿಸ್ಕೊಳಕ್ ಇಷ್ಟಪಡಲ್ಲ ಯಾವ ಪ್ರಾಣಿ ಅದನ್ನು, ಅದು ಬಚ್ಚಿಟ್ಕೊಳಕ್ಕೇನೆ ಪ್ರಿಫರೆನ್ಸ್ ಫಸ್ಟ್. ಹಾಗಾಗಿ ನಾವು ಅದರ ಮುಂದೆ ಸಡನ್ ಆಗಿ ಬಂದಾಗ ಇದು ಆದಾಗ ಅಟ್ಯಾಕ್ ಆಗಿ ಇನ್ನೊಂದು ಆಗೋದು ಯಾವುದು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಪ್ರಿಕಾಷನರಿ ಮೆಜರ್ಸ್ ಇರ್ತೀವಿ. ಇವಾಗ ತಮ್ಗೆ ಹೇಳ್ದಂಗೆ CCTVನೂ ಇದೆ, ಏನೋ ಅದ್ರಲ್ಲೂ ಕ್ರೂ ಇಲ್ಲ. ಏನಾದ್ರು ಸ್ವಲ್ಪ ನಮ್ಗೆ ಅದ್ರಲ್ಲಿ ಏನಾದ್ರು ಕಂಡ್ರೆ ಇಮಿಡಿಯೇಟ್ ಮಾಡಿ ಫೋನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಆಯ್ತಾ. ಇನ್ನೊಂದು ಡಿಪಾರ್ಟ್ಮೆಂಟ್ ಇಂದ ಏನು ಪಟಾಕಿ ಪಟಾಕಿ ಕೊಡ್ತೀವಿ. ಆಮೇಲೆ ಅದೇ ಹೇಳ್ತೀವಿ ಆ ಮನೆಯವರು ಮತ್ತೆ ಯಾವ ತರ ಅದೇ ತರ ಯಾವ ನನ್ನ ಇದ್ರಲ್ಲಿದೆ ಕ್ರಾಸ್ ಆ ಕಡೆ ಇದೆ ಹಾಗಾಗಿ ಈಗ ಸದ್ಯಕ್ಕೆ ಮೂವ್ಮೆಂಟ್ ನೋಡ್ಕೊಂಡು ಆಮೇಲೆ ಬೋನ್ ಇಡೋ ವ್ಯವಸ್ಥೆ ಮಾಡಿದ್ರೆ ಅಲ್ಲ. ಪುನಃ ಆಲ್ಮೋಸ್ಟ್ ಟ್ರಾವೆಲ್ಸ್ ಹೋಗಿದ್ರೆ ಬರಲ್ಲ. ಇಲ್ಲೇನು ಅಂತದೇನು ಅಕ್ಕಪಕ್ಕ ಕಾಡಾಯ್ತು ಇನ್ನೊಂದಾಯ್ತು ಕುತ್ಕೊಳ್ಳೋ ಜಾಗ ಯಾವ್ದು ಇಲ್ಲಲ್ವಾ ಇಲ್ಲಿ ಅಕ್ಕಪಕ್ಕ. ಯಾಕೆಂದ್ರೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಕಾಡಂಚಿನ ಜಾಗಗಳಿಗೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹೋದ್ರೆ ಕಡಿಮೆ ಕಾವಲ್ ಸಿಗುತ್ತೆ ಮುಂದೆ. ಅಲ್ಲಿ ಅಕ್ಕಪಕ್ಕ ಜಮೀನಲ್ಲಿ ಈ ತರ ಕಂಡ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅಂತ ಪ್ರಿಕಾಷನರಿ ಬಹಳ ತಗೊಳ್ತೀವಿ. ಇಲ್ಲಿಂದ ನಿಮ್ಗೆ ಯಾಕೆ ರೋಡ್ ಪಕ್ಕ ಇದೆ ಆಯ್ತಾ, ಮೇನ್ ರೋಡ್ ಪಕ್ಕ ಇದ್ದೀರಾ. ಆಮೇಲೆ ಆ ಸೌಂಡ್ಗೆ ಡಿಸ್ಟರ್ಬೆನ್ಸ್ ಆಲ್ಮೋಸ್ಟ್ ಅವು ಉಳಿಯಲ್ಲ, ಒಂದು ಜಾಗದಲ್ಲಿ ಉಳಿಯ